ದೇವ್ರು ಬಂದ್ರು ಅನ್ಸುತ್ತೆ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ. ಅಯ್ಯೋ ನಿನ್ ಪಿಂಡಾಲೇ, ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದ್ಬಿಡ್ತೀನ ನಾನು. ನನ್ನ ಹತ್ರ ಬಂದು ನಿನ್ನ ಇಂಟ್ರೊಡಕ್ಷನ್ ಅದು ಸಂಸ್ಕೃತದಲ್ಲಿ ಇದನ್ನ ಯಾರಾದ್ರೂ ಕಾಮಿಡಿ ಪೀಸ್ ಹತ್ರ ಇಟ್ಕೊಳ್ಳಿ, ನನ್ನಂತ ಮಾಸ್ಟರ್ ಪೀಸ್ ಹತ್ರ ಅಲ್ಲ. ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಚಂದ್ರಲೋಕಕ್ಕೆ ಹೋಗ್ತಾ ಇತ್ತಲ್ಲ ರಾಕೆಟ್, ಅದು ದಾರಿ ಕಳ್ಕೊಂಡು ಬೇರೆ ದಾರಿಲಿ ಹೋಗ್ತಾ ಇತ್ತು. ಆಗ ಭಟ್ರು ಬಂದು ನನ್ನ ಕೇಳ್ಕೊಂಡ್ರು ರಾಕೆಟ್ ದಾರಿ ತಪ್ಪಿದೆ ಅಂತ. ನಾನು ಹೇಳಿದೆ, ಭಟ್ರೆ ನಿಮ್ ರಾಕೆಟ್ನ ಈ ಕಡೆ ಕಳಿಸಿ, ಚಂದ್ರ ಇರೋದೇ ಈ ಕಡೆ ಅಂತ ದಾರಿ ತೋರಿಸ್ದವನೇ ನಾನು. ನಮ್ಮ ವಿ ಈಶ್ವರ್ ಅವರು ಡ್ಯಾಮು ಕಟ್ತಾ ನದಿಯಲ್ಲಿದೆ ಅಂತಾನೆ ಮರ್ತೋಗ್ಬಿಟ್ಟಿದ್ರು. ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ನದಿನೂ ಹುಡುಕೊಟ್ಟು ಡ್ಯಾಮು ಕಟ್ಸಿ ಗದ್ದೆಗೆ ನೀರು ಬಿಡಿಸ್ದವನೇ ನಾನು. ಇಷ್ಟೇ ಯಾಕೆ, ನಮ್ಮ ಪಕ್ಕದ ಮನೆ ಶೀಲಾನೇ ಕಳ್ಕೊಂಡ್ಬಿಟ್ಟಿದ್ರು. ಆ ಶೀಲಾನ ಹುಡ್ಕೊಂಬಂದು ಕೊಟ್ಟವನೇ ನಾನು. ನಿಮ್ಮೂರಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ಬೇಗ ನನ್ನ ಹತ್ರ ಹೇಳಿ ಹುಡುಕ್ ಕೊಟ್ಬಿಟ್ಟು ಹೋಗ್ತೀನಿ. ಪಕ್ಕದೂರಲ್ಲಿ ಪೊಲೀಸ್ನವನು ತುಪ್ಪಾಕಿ 2 ಗುಂಡು ಕಳ್ಕೊಂಡ್ಬಿಟ್ಟವನೆ, ಅದನ್ನ ಹುಡುಕೊಡ್ಬೇಕು. ಏನಾದ್ರೂ ಪರವಾಗಿಲ್ಲ, ಬೀಗದ ಕೈ, ವಾಚು, ಪರ್ಸು, ನೆಕ್ಲೆಸ್, ಮೂಗುತಿ, ಅಂಡರ್ವೇರು ಬಿಟ್ಟು 2,000 ರೂಪಾಯಿ ಕೊಟ್ಟು 2 ದಿವಸ ಕಾಯ್ರಿ, ಹಿಂಗೋಗಿ ಹಂಗ್ ತಗೊಂಡ್ಬರ್ತೀನಿ. ಬೇಗ, ಟೈಮ್ ಇಲ್ಲ. ಹಸು ಕಳೆದೋಗಿದ್ಯಾ? ದೇವಸ್ಥಾನ ಕಳೆದೋಗಿದೆ. ದೇವಸ್ಥಾನ ಕಳೆದೋಗಿದ್ಯಾ? ದೇವಸ್ಥಾನ ಎಲ್ಲಾರು ಕಳೆದೋಗತ್ತೆ. ಇದು ಯಾವ್ದೋ ಹುಚ್ಚು ಮುಂಡೆ ಊರಿಗೆ ಬಂದಂಗ ಆಯ್ತಲ್ಲಪ್ಪ. ನಿಜವಾಗ್ಲೂ ನಮ್ಮೂರಲ್ಲಿ ದೇವಸ್ಥಾನ ಕಳೆದು ಹೋಗಿದೆ. ನಿಮ್ಮೂರು ದೇವಸ್ಥಾನ ಕಳೆದೋಗಿದ್ರೆ ಮೋಸ್ಟ್ಲಿ ಅದಕ್ಕೆ 4 ವೀಲು ಹುಟ್ಕೊಂಡು ಸ್ಟ್ರೈಟ್ ಆಗಿ ಹೋಗಿ ಕೃಷ್ಣದೇವರಾಯನ ಅರಮನೆಯಲ್ಲಿ ಕೂತ್ಕೊಂಡಿರ್ಬೇಕು. ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಕಬ್ಬಿಣದ ಚೈನ್ ಇದ್ರೆ ಹೋಗಿ ಕಟ್ಟಿ ಯಾಕಮನ್ರಿ. ನಾನು ಲುಂಗಿನ ಬಿಚ್ಚಿ ತಿರ್ಗಾ ಕಟ್ಟದಾಗ ನನ್ನ ನೀವು ನೋಡಿಲ್ಲಲ್ಲ, ನನ್ನ ಪರಾಕ್ರಮನ. ನನ್ನ ಸಾಯಿಸ್ಬಿಡ್ರ. ಪ್ರಾಣಿ ಬಲಿ. ಬರ ನೀನ್ ಈ ಕಡೆ. ಅಯ್ಯೋ ಪಾಪ, ಇನ್ನು ಮದ್ವೆನೂ ಆಗಿಲ್ಲ ಅನ್ಸುತ್ತೆ. ಆ ಕಡೆ ಬಚಾವಾಗ್ಬಿಡು. ನನ್ನ ಸಾಯಿಸಕ್ ಮುಂಚೆ ನನ್ನ ಕಡೆಯದಾದ ಒಂದೇ ಒಂದು ಆಸೆ ನನ್ನ ನೆರವೇರಿಸ್ಬಿಟ್ಟು ಸಾಯಿಸ್ಬಿಟ್ರ. ನಿಮ್ಮ ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತೀನ್ರೋ, ನನ್ನ ಆಸೆ ಪೂರೈಸ್ರೋ. ಆಯ್ತು, ಅದೇನ್ ಬಗಳ ಫಾದರ್, ಐ ಆಮ್ ವೆರಿ ಸಾರಿ. ನಿನ್ನ ಕಡೆ ಆಸೆನ ನಾನು ಪೂರೈಸಕ್ ಆಗ್ತಾ ಇಲ್ಲ. ನೀನೇನಂತೆ ಮಗನೇ, ಸಾಯಕ್ ಮುಂಚೆ ಅಟ್ಲೀಸ್ಟ್ ಒಂದು ಯಾವಾಗಾದ್ರೂ ತಾಳಿ ಕಟ್ಬಿಟ್ಟು ಸಾಯೋ ಅಂತ ಹೇಳ್ದ ನಮ್ಮಪ್ಪ. ಅವನ ಆಸೆನ ನೆರವೇರ್ಸಕ್ ಆಗ್ಲಿಲ್ದೆ ಫಿಶ್ಲ್ಯಾಂಡ್ ಇಂದ ನಾಗಾಲ್ಯಾಂಡ್ ವರೆಗೂ ಹುಡುಕಿದೀನಿ. ಈ ಕಾರಲ್ಲೂ ಬಂದು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಫಾದರ್. ರಾತ್ರಿ ಸಿಗ್ತಾ ಇಲ್ಲ. ಸಾರಿ ಫಾದರ್, ಹೊಡೆದ್ಬಿಟ್ರ. ಬಾರೋ ಬಾಮ ಇಲ್ಲಿ. ಇವ್ನು ನಿನಗೆ ಒಪ್ಗೆನಾ? ಅಪ್ಪಯ್ಯ, ಈ ಕಾಡಲ್ಲಿರೋ ಯಾವ ಸಿಂಗ್ಲಿಗೂ ಬೇಕಾದ್ರೂ ಮದುವೆ ಆಗ್ತೀನಿ, ಇವನ ಮಾತ್ರ ಆಗಲ್ಲ. ಅವನ್ ತಲೆ ನೋಡಿ ನಾಯಿ ಕೊಡೆ ಇದ್ದಂಗಿದೆ. ಹಂಗೆ ಹೇಳ್ಬಿಡ್ಬೇಡ, ನನ್ನ ಐಶ್ವರ್ಯ ಪಡಕೋಣೆ. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಹೆಸರು ಐಶ್ವರ್ಯ ಪಕ್ಕದ ಕೋಣೆ ಅಲ್ಲ, ಲಿಂಗರಾಜು. ಲಿಂಗರಾಜ? ಅಪ್ಪ, ಆಗ್ಲೇ ಅರ್ಧ ದಿನ ಕಳೆದಿದೆ. ನಮಗ್ ಬೇಕಾಗಿರೋ ಆಯುಧ ಕೂಡ ಹುಡುಕ್ಬೇಕು. ಇವನ್ನ ಬದುಕಿಸ್ಲಾ ಇಲ್ಲ ಇರ್ರಿ ಪಾಪ, ಬೈಕ್ ಯಾರ್ದ ಸತ್ತೋಗಿದ್ದಾನೆ. ನೀವೊಂದ್ ಕೆಲ್ಸ ಮಾಡಿ, ಈ ಊರಲ್ಲಿ ರಾಜಮುದ್ರಿಕೆ ಇರೋ ಉಂಗುರ ಇದೆ, ಅದನ್ನ ಇವ್ರಿಗೆ ತೊಡಸ್ಬಿಡಿ. ನಿಮ್ಮಿಬ್ರು ಮದುವೆ ಆದಂಗೆ ಆಗ್ಬಿಡುತ್ತೆ. ಎಲ್ಲರೂ ಇಲ್ಲೇ ರೀ, ಬಂದೆ. ಪ್ರಜು, Hey monkey, one selfie please. No selfie. Get out from here. Selfie na? 1 minute. Thank you. Bye. Oh, sorry. Enjoy. Trail room alli. Okay, I'll try. हेलो, कौन है तू? क्यों मुझे पीछे कर रहा है? तू उसका पीछा कर रहा है ना, इसलिए। ये खराब वॉइस ಎಲ್ಲ ಕೇಳಿದಿನಲ್ಲ. ಮಗ ನಾನು ಬೆಂಕಿ ಏನೋ ಇದು ಮಂಕಿ. ಅಯ್ಯೋ ಮಂಕಿ ಇರ್ಲಿ, ನೀನ್ ಯಾಕೋ ಬೆಂಕಿ ಹಿಂದೆ ಸುತ್ತಾ ಇದ್ಯಾ? ಬರ್ನಾಗ ಹೋಗ್ತೀಯಾ? ಮಯೂರಿ ನಿನಗೆ ಗೊತ್ತಾ?
ಕಾರ್ಡು ಡೆಬಿಟ್ ಕಾರ್ಡು ಅಲ್ದೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಯೂಸ್ ಮಾಡ್ಕೊಂಬಿಟ್ಲು. ದುಡ್ಡು ಹಾಳಾಗೋಗ್ಲಿ, ನಾನು ಅವಳ ಜೊತೆ ಮಿಂಗಲ್ ಆಗಿದ್ದೆ ಆ ವಿಷಯಕ್ಕೆ. ಆದ್ರೆ ಅವಳು ಹಿಂಡು ಬಿಟ್ಲು. ಇಲ್ಲಿ ಅಂತದೇನೋ ಮಾಡಿದ್ಲು. ನಿನಗೇನೋ ಸರ್ಪ್ರೈಸ್ ಕೊಡ್ಬೇಕು, ನನ್ನ ಫ್ರೆಂಡ್ ಮನೆ ಖಾಲಿ ಇದೆ, ಲೊಕೇಶನ್ ಶೇರ್ ಮಾಡ್ತೀನಿ ಬಾ ಅಂದ್ಲು. ಆಮೇಲೆ ನಾನು ಜಾಕಿ ತರ ಹೋಗಿ ಕಾಲಿಂಗ್ ಬೆಲ್ ಹೊಡೆದೆ. ಮನೆ ತನಕ ಬಾರೆ, ಮನೆ ತನಕ ಹೊಡಿತೀನಿ ನೋವು ಕೊನೆ ತನಕ. ಹ್ಯಾಪಿ ಬರ್ಡೇ ವೆಂಕಿ. ಥ್ಯಾಂಕ್ ಯು ಮಯೂರ್. 2 minutes ಬರ್ತೀನಿ. ನಾಟಿ ಬ್ಯೂಟಿ. ಅಯ್ಯೋ 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 ಅಯ್ಯೋ, ಇಷ್ಟೊಂದು ಬೆಲೂನ್ ಯಾಕೆ ತರ್ಸಕ್ ಹೋದ್ಲು? ಒಂದೇ ಒಂದು ಬೆಲೂನ್ ಇದ್ರೆ ಸಾಕಾಗ್ತಿತ್ತು. ಮಯೂರಿಗೆ ನಾಚಿಕೆ, ಕಳ್ಳಿ ನಾಟಿ ಮೊದ್ಲೇ ಲೈಟ್ ಆಫ್ ಮಾಡ್ಬಿಟ್ಲು. ಅವಳು ಸ್ವಿಚ್ ಹಾಕಕ್ಕಿಂತ ಮುಂಚೆ ನಾನು ಬಿಚ್ಚ ಹಾಕ್ಬಿಡ್ತೀನಿ. ಬತ್ತು ಬತ್ತು ಕರೆಂಟ್ ಬತ್ತು. ಐ ಆಮ್ ಎ ಬರ್ತ್ಡೇ ಬಾಯ್ ಮಯೂರಿ. ಡ್ಯಾಡಿ, ಮಮ್ಮಿ. ಕರ್ಮ ಕರ್ಮ. ಅಣ್ಣ, ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಲೇ ಮುಂಡದೆ, ಅಜ್ಜಿ ಒಳ್ಳೆ ಸೂಪರ್ ಮ್ಯಾನ್ ತರ ನಿಂತಿದ್ಯಲ್ಲೋ. ಅಪ್ಪ ಸದ್ಯ ನನ್ನ ಹೆಂಡತಿ ಬಂದಿಲ್ಲ. ಸೂಪರ್ ಮ್ಯಾನ್ ಅಲ್ಲ, ಇನ್ನು ಮುಂದೆ ಮನೆ ಗೇಟ್ ಕಾಯೋ ಟಾಬರ್ ಮ್ಯಾನ್. ಜಾಕಿ ತರ ಹೋದೆ ನಾನು, ಜಾಕಿಲೇ ನಿಲ್ಸ್ಬಿಟ್ಲು. ನೀನ್ ಮಾಡಿರೋ ಕೆಲ್ಸಕ್ಕೆ ಅದು ಇಲ್ಲದೆ ನಿಲ್ಸ್ಬೇಕಾಗಿತ್ತು. ಏನಿಲ್ಲ, ನೀನೇನ್ ಈ ಅವತಾರದಲ್ಲಿ ಎಂದೆ. ನಾನು ಅವತ್ತು ಅವಳ ಫ್ರೆಂಡ್ ಮನೇಲಿ ಸಿಂಗಲ್ ಪೀಸ್ ಅಲ್ಲಿ ಸೂಪರ್ ಮ್ಯಾನ್ ತರ ನಿಂತಿದ್ನ ವಿಡಿಯೋ ಮಾಡಿಸ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಸ್ಬಿಟ್ಟು ಅವಳೆ. ನಾನ್ ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇದ್ರೆ ಜನ ಎಲ್ಲ ನನ್ನ ಗುರ್ತಿಡ್ದು ಬರ್ತಡೇ ಬಾಯ್ ಅಂತಾರೆ. ಮಗ, ಮಯೂರಿ ತುಂಬಾ ಕ್ಲೆವರು. ನನ್ಗಾಗಿದ್ದ ಎಕ್ಸ್ಪೀರಿಯನ್ಸು ನಿನ್ಗಾಗ್ಬಾರ್ದು. ಅದಕ್ಕೆ ನೀನ್ ಅವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ ಆರನ್ನಾದ್ರೂ ಹೊಡಿಲೇಬೇಕು. ಹಾರನ್ನ ಆಗ್ಲಿಲ್ಲ ಅಂದ್ರೆ ಹೇಳು, ಅದಕ್ಕೆ ಅಂತ ನಾನು 4 ಜನ ರೆಡಿ ಮಾಡ್ತೀನಿ. ನಾನೇ ಹೊಡಿತೀನಿ. ನಿನ್ನ ಒನ್ ಡೇ ಡೇಟಿಂಗ್ ಖರ್ಚೆಲ್ಲ ನಂದೆ. ಒಟ್ನಲ್ಲಿ ನೀನ್ ಅವಳಿಗೆ ಆರನ್ನ ಹೊಡಿಲೇಬೇಕು. ನೀವಾದ್ರೂ ಬಂದ್ರಲ್ಲ. ಹಲೋ, ಒಳಗಡೆ ಬನ್ನಿ. ಏನ್ ರಿಯಾಕ್ಷನ್ ಇಲ್ವಲ್ಲ? ಅರೆ ಬನ್ನಿ ಸರ್, ನಿಮ್ ಶೀಲಕ್ಕೆ ನಾನು ಗ್ಯಾರಂಟಿ ಇದೀನಿ. ಅರೆ ಬನ್ನಿ ಸರ್ ಅಂದ್ರೆ ಮೊದ್ಲು ಹುಡುಗರನ್ನ ನೋಡಿ ಹುಡುಗಿರು ಎದುರ್ಕೋತಾ ಇದ್ರು, ಆದ್ರೆ ಈಗ ಹುಡುಗಿರ್ನ ನೋಡಿ ಹುಡುಗರೇ ಎದುರ್ಕೋಬೇಕಾದ ಕಾಲ ಬಂದಿದೆ. ಪ್ರಾರಬ್ಧ. ನಿಮಗೆ ಸಿಕ್ಕಾಪಟ್ಟೆ ಲಕ್ಕಿದೆ ಸರ್. ಅದ್ರಲ್ಲೂ ಮದುವೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಇದೆ ಸರ್. ಹೆಂಡತಿ ನಿಮ್ಮನ್ನ ಬಿಟ್ಟೇ ಹೋಗಲ್ಲ. ಮೇಡ್ ಫಾರ್ ಈಚ್ ಅದರು ಸರ್. ಹೆಂಡತಿ ಸಂತಾನ ಲಕ್ಷ್ಮಿ, ಮುಖದಲ್ಲೇ ಲಕ್ಷ್ಮಿ ಕಳೆ ಎದ್ದು ಕಾಣ್ತಾ ಇದೆ. ದುಡಿದ್ರು ದುಡ್ಡು ಕಾಸು ಹುಡ್ತಾ ಇರತಕ್ಕಂತ ಕಾಲದಲ್ಲೂ ಸಾಲ ಮಾಡ್ಕೊಂಡು ಸಾಯೋವರೆಗೂ ಸಂಸಾರ ಮಾಡಬಹುದು. ಕೂತ್ರು ತುಪ್ದನ್ನ. ಒಟ್ಟಲ್ಲಿ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಹೆಂಡತಿ ಕಾಸಲ್ಲೇ ತಿನ್ನೋ ಯೋಗ ಇದೆ. ಪರವಾಗಿಲ್ಲ ಮೇಡಮ್, ಹೇಳ್ತೀನಿ ಮೇಡಮ್, ನಿಮ್ಮ ಲೈಫು ಮೊದಲು ಮೊಲದಷ್ಟು ಸ್ಪೀಡಾಗಿ ಹೋಗ್ತಾ ಇತ್ತು. ಆದ್ರೆ ಯಾವನೋ ಒಬ್ಬ ಅಯೋಗ್ಯನಿಂದ ಆಮೇಲೆ ಅಡಿಗೆ ಆಗೋಗ್ಬಿಟ್ಟಿದೆ. ಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಮದುವೆ ವಿಚಾರದಲ್ಲಂತೂ ನಿಮಗೆ ಗಂಡತ್ರ ಕಾದಿದೆ. ಒಬ್ಬ ಅಪ್ಪಟ ಬಂಗಾರದಂತ ಪೋಲಿ ಹುಡುಗ ನಿಮ್ ಹಿಂದೆ ಬೀಳ್ತಾನೆ. ಬಾಯಿ ಬಿಟ್ರೆ ಅಂಬಾನಿ ಅರ್ಮಾನಿ ಕಿರ್ಮಾನಿ ಅಂತಾನೆ. ಜೇಬ್ನಲ್ಲಿ 1 ಪೈಸಾ ಮನಿ ಪನಿ ಏನೂ ಇಲ್ಲ. ಎಲ್ಲಾ ಗ್ರಹಗತಿಗಳು ಲೆಕ್ಕಾಚಾರ ಹಾಕಿದ್ರೆ ನೀವು ಆ ಗಂಡಾಂತರಿಂದ ತಪ್ಪಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಹಾಗೂ ನೀವೇನಾದ್ರೂ ತಪ್ಪಿಸ್ಕೊಂಡ್ಬಿಟ್ರೆ ಸೂಪರ್ ಭವಿಷ್ಯ. ಮೇಡಮ್, ನಿಮ್ಮ ಮುಖ ಲಕ್ಷಣ ನೋಡಿದ್ರೆ ನನಗೆ ಅನ್ನಿಸ್ತಾ ಇದೆ ಇವತ್ತಿಂದನೇ, ಈ ಕ್ಷಣದಿಂದನೇ ಶನಿ ನಿಮ್ಮ ಹೆಗ್ಲೇರೋ ಚಾನ್ಸಸ್ ತುಂಬಾ ಇದೆ ಮೇಡಮ್. ನನ್ನ ಜ್ಯೋತಿಷ್ಯದ ಮೇಲೆ ಆಣೆ, ನೀವು ಇದರಿಂದ ಪಾರಾಗೋದು ತುಂಬಾ ಕಷ್ಟ 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 ಕ್ಲಿಷ್ಟ. ಶನಿ ನನ್ನ ಹೆಗ್ಲೇರ್ ಬಿಟ್ಟಿರ್ಬೇಕು ಅನ್ಸುತ್ತೆ. ಹುಚ್ಚಂಗಿ ಬಾರಮ್ಮ, ಲೈಫ್ಗೆ ಲಿಫ್ಟೇ ಪ್ರಾಬ್ಲಮ್ಮು. ಸದ್ಯ ಯಾವುದೇ ಗೌರ್ಮೆಂಟ್ ಕೆಲಸ ಆದರೂ ಓಕೆ ಅಂತ ಹೇಳೋರು ನಿಮ್ಮ ಮಾವ. ಅದೇ DC ಕೆಲಸನೇ ಬೇಕು ಅಂದರೆ ಅದು ಯಾವಾಗ ಇವ್ನು IKS ಓದಿ ಅದು ಯಾವಾಗ ಪಾಸ್ ಮಾಡ್ತಾನೋ. ಅದು IAS ಕಣಲ್ಲ. ಹೌದಾ?
ಸೈನ್ ಮಾಡ್ಬಿಟ್ರಾ? ನಂಗೆ ಹೇಳಲೇ ಇಲ್ಲ. ಅಯ್ಯ ಮಿಕ್ಕಿ ಚಿಲ್ರೆ ಆಯ್ತು. ಆಮ್ಲೆಟ್ ತಂದ್ಕೊಡು. ತಂದಿದ್ದೇನೆ. ಮಹೇಶ ಬಂದ ನಮ್ಮ ಹುಡ್ಗ, ಅವನಿಗೆ ಪೆಗಾಕು. ಏಯ್ ಸುಮ್ಮನೆ ಮಲ್ಕೊಳ. ಅವನಿಗೆ ಪೆಗಾಕು. ಪ್ರಭು, ಹೇಗೂ ಮುಂದಿನ ತಿಂಗಳು ಸಾಲ ಸಿಕ್ಕೇ ಸಿಗುತ್ತೆ. ಇನ್ಸ್ಟಿಟ್ಯೂಟ್ ಒಂದು ಮಾಡ್ಬಿಟ್ಟೆ ಅನ್ಕೋ, ಸೆಟ್ಲ್ ಆಗ್ಬಿಡ್ತೀನಿ. ಬೇರೆ ಎಲ್ಲ ರೆಡಿ ತಾನೆ? ಅಯ್ಯ ಏನಪ್ಪ ಪ್ರಭು, ಇವ್ ನಂಗೆ ಯಾಕೆ ಹೊಡ್ದ ಗೊತ್ತಾ? ಗೊತ್ತಿಲ್ಲ. ಏಯ್ ನಿಂಗೆ ಗೊತ್ತಿದ್ರು ಗೊತ್ತಿಲ್ಲ ಅಂತಾರ ನಾಟಕ ಆಡ್ತಾ ಕಣ. ನನಗೂ ನಂಬಿಕೆ ಇದೆ, ಈ ವರ್ಷ ನನಗೆ ಗ್ಯಾರಂಟಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ನನ್ನ ಪಾಸ್ಪೋರ್ಟ್ ಸಿಕ್ಕಿದ ತಕ್ಷಣ ದುಬೈಗೆ ಓಡೋಗ್ಬಿಡ್ತೀನಿ. ಯಾಕೆ ಓಡೋಗ್ತೀಯಾ? ನಾವೆಲ್ಲ ಇಲ್ವಾ? ರಾಜನಂಗೆ ಕಳಿಸ್ಕೊಡ್ತೀವಿ. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಏನ್ ಹಿಂಗ್ ಕುಡಿದು ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ಸುಮ್ನೆ ಒಂಥರ ಲವ್. ನಿನಗ್ ಲವ್, ನನಗೆ ನೋವು. ನೋಡೋ, ಇವತ್ತಿನ ಸಂಪಾದನೆ 10,000 ರೂಪೀಸ್. ಯಾರಿಗ್ ಬೇಕು ನಿನ್ ದರಿದ್ರ ದುಡ್ಡು? ನನ್ನ ವೃತ್ತಿ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ ನನಗೆ. ನೀನ್ ಗ್ರೈಂಡರ್ ಕೇಳಿದೆ ತಂದ್ಕೊಟ್ಟೆ, ಮಿಕ್ಸಿ ಕೇಳಿದೆ, ಟಿವಿ ಕೇಳಿದೆ, ವಾಷಿಂಗ್ ಮಿಷಿನ್ ತಂದ್ಕೊಟ್ಟಿದ್ಯಾ? ಎಲ್ಲ ನೀನು ಮೋಸದ ದುಡ್ಡು. ನೀನು ಮೋಸದ ದುಡ್ಡ ನಾನು ಯಾವ ತರ ಸಂಸಾರ ಮಾಡಿದೀನೇನೋ? ಏಯ್ ನಾನ್ ಕಷ್ಟಪಟ್ಟು ದುಡ್ದು ನನ್ನ ಮನೆ ನಡೆಸ್ತಾ ಇದ್ದೀನಿ ಕಣೋ. ನಿನ್ನಡೆ ಬರ, ನಾನೇನ್ ಮಾಡಕ. ಫೋನ್ ಬಂತು, ಎತ್ತಪ್ಪ ಎತ್ತು. ಇನ್ನು ಎಷ್ಟು ಹಾಳು ಮಾಡ್ಬೇಕೋ ಏನೋ. ಐ ಲವ್ ಯು. ಊಟ ಮಾಡ್ಬಾರೋ. ತಾಯಿ ಕೊಟ್ಟ ತಟ್ಟೆ ಎಲ್ಲಿಂದ ಬಂದಿದ್ದು? ಏಯ್ ಬೆಳಿಗ್ಗೆ ಹೋದನು, ಇವಾಗ ಬರ್ತಾ ಇದ್ಯಾ? ಅದು ಕುಡ್ಕೊಂಡು ನಿನಗೆ ಸ್ವಲ್ಪ ಅದು ಜವಾಬ್ದಾರಿ ಇದೆಯೇನೋ? ಯಾಕಮ್ಮ ಹೆಂಗ್ ಬೈತಾ ಇದ್ಯಾ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದುವೆ ಆಗೈತೆ, ಮಕ್ಳಾಗೈತೆ. ನೀನಿನ್ನ ಒಳ್ಳೆ ಅಬ್ಬೆಪಾರ ಇದ್ದಂಗಿದ್ಯಲ್ಲೋ. ಈ ಮನೆಗೆ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಳಾಗ್ಬೇಕು, ನಾನು ಮೊಮ್ಮಕ್ಳು ನೋಡ್ಬೇಕು. ನೀನೆ ನಾನು ಯಾವ್ದು ಎಣ್ಣೆ ನೋಡಲ್ಲ ಅಂತೀಯ? ನೀನ್ ಯಾವ ಮನೆಗೆ ಹೆಣ್ಣು ನೋಡಕ್ ಕರ್ಕೊಂಡೋದ್ರು ಒಳ್ಳೆ ತಿರುಪೋಕಿ ಆಡ್ದಂಗ ಆಡಿ ಎಲ್ಲ ಕೆಡಿಸ್ಬಿಡ್ತೀಯಲ್ಲೋ. ಒಂದ್ ಹುಡುಗಿ ಆದ್ರೂ ನಿನ್ನ ಓಕೆ ಮಾಡವಳೇನೋ? ನಿನಗೆ ಸೊಸೆ ತಾನೇ ಬೇಕು. ಆತಾಳ ಬಿತ್ತಾಳ ಸುತ್ತಳ ಪಾತಾಳದಲ್ಲಿ ಗುದ್ದಾಡಿ ಬಿದ್ದಾಡಿ ತಾಡಿ ಬಿಟ್ಟಿ ಆದ್ರೂ ಸರಿ, ನಿನಗೊಂದು ಸೊಸೆಯನ್ನು ನಾನು ತರುತ್ತೇನೆ. ಆಶೀರ್ವದಿಸು ಮಾತೆ. ಆಯ್ತು ಮಗನೇ. ನಾಳೆ ನಾವು ಬನ್ನೂರ್ಗೆ ಹೋಗ್ತಾ ಇದೀವಿ. ಯಾಕೆ? ನಿಮ್ಮ ಅತ್ತೆ ಹೇಳಿದ್ಲು ನಿನ್ಗೊಂದು ಒಳ್ಳೆ ಹುಡುಗಿ ಹುಡ್ಕೊಳಂತಪ್ಪ. ನಿನ್ಗೆ ಒಳ್ಳೆ ಜೋಡಿ ಅಂತ ಚಿನ್ನ. ಬನ್ನೂರ್ ಕುರಿ ಒಳ್ಳೆ ಚರ್ಬಿ. ಚರ್ಬಿ ಸರಿ ಅಂದೆಮ್ಮ. ಅಪ್ಪ ನಾಳೆ ನೀನು ಈ ಡ್ರೆಸ್ ಅಲ್ಲಿ ಬರ್ಬಾರ್ದು. ಚೆನ್ನಾಗಿಲ್ವಾ? ಚಪ್ಪರ್ ಕಂಡಂಗ್ ಕಾಣ್ತ್ಯಾ? ಇವಾಗ ಹಾಕೋ, ನಾಳೆ ಹಾಕೋಬೇಡ. ಸರಿ ಕುತ್ಕೊಳ್ರಿ, ನೀವು ಕುತ್ಕೊಳ್ಳಿ. ಈಗ ನಾನು ನಿಮ್ಗೊಂದು ಕಟು ಸತ್ಯ ಹೇಳ್ತೀನಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ಎಲ್ಲೇ ಬರಲಿ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಯಾವುದೇ ಇರಲಿ, ಬೆಳಗಾಗ್ಲಿ ರಾತ್ರಿ ಆಗ್ಲಿ, ಈ ಟೋಪಿ, ಈ ಕನ್ನಡಕ ತೆಗೆಯೋದಿಲ್ಲ. ಹೊಡಿರಿ ಚಪ್ಪಾಳೆನ. ಕೇಳಿ ಕ್ರಿಕೆಟ್ ಬಂಧುಗಳೇ, ಈ ಕ್ರಿಕೆಟ್ಗೆ ನಾನು ದೊಡ್ಡ ಅಭಿಮಾನಿ. ಕಾರಣ ಇಷ್ಟೇ. ಯಾಕಂತೀರಾ? ಈ ಕ್ರಿಕೆಟ್ ಅಂತಕ್ಕಂಥದ್ದು ನಮ್ಮ ದೇಶೀಯ ಕ್ರೀಡೆ, ನಮ್ಮ ರಾಜ್ಯದ ಕ್ರೀಡೆ. ಹೆಂಗೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಸ್ವತಂತ್ರ ಪೂರ್ವ ಕ್ರಿಕೆಟ್ ಕಂಡುಹಿಡಿಯೋದಕ್ಕೂ ಮುಂಚೆ ಆ ಬ್ರಿಟಿಷ್ನವರು ನಮ್ಮ ದೇಶ ಆಳ್ತಾ ಇದ್ದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಈ ಒಂದು ಗಿಲ್ಲಿ ದಂಡನ ಆಡ್ತಾ ಇದ್ರು. ಆಗ ಅವರು ಅದನ್ನ ನೋಡ್ಕೊಂಡು ಗಿಲ್ಲಿನ ಬಾಲ್ ಮಾಡ್ಕೊಂಡ್ರು, ದಾಂಡ್ನ ಬ್ಯಾಟ್ ಮಾಡ್ಕೊಂಡ್ರು, ಕ್ರಿಕೆಟ್ ಅಂತಕ್ಕಂಥ ಪಂದ್ಯನ ಹುಟ್ಟಾಕಿದ್ರು. ಹೊಡಿರಿ ಚಪ್ಪಾಳೆ. ಅದಕ್ಕೆ ಹೇಳೋದು, ನಾವು ಕಂಡಿಡಿದಂತ ಈ ಕ್ರೀಡೆನ ಅವರು ಕಲ್ತಾಡಿದ್ರು. ಅದರ ಒರಿಜಿನಲ್ಲು ನಾವಾಗಿರೋದ್ರಿಂದ ಇವತ್ತು ವರ್ಲ್ಡ್ ಕಪ್ 30-30, 20-20, 50-50 ಎಲ್ಲವನ್ನು ಗೆಲ್ತಾ ಇದೀವಿ. ಅದಿರ್ಲಿ. ಆಮೇಲೆ ಇನ್ನೊಂದು ಮಾತು, ನಮ್ಮ ದೇಶದ ಮನೆಗಳಲ್ಲೂ ಕೂಡ ಟೆನ್ನಿಸ್ ನಲ್ಲಿ ಸಾನಿಯಾ ಮಿರ್ಜಾ ಹೇಗೋ ಹಾಗೆ ಮನೆಗಳಲ್ಲೂ ಒಂದು ಸಾನಿಯಾ ಮಿರ್ಜಾ ಇರಲೇಬೇಕು. ಹೊಡಿರಿ ಚಪ್ಪಾಳೆ. ನೀವು ಓಡಿರಿ. ನಮ್ಮ ದೇಶದ ಕ್ರಿಕೆಟ್ ನಲ್ಲಿ ತೆಂಡೂಲ್ಕರ್ ಹೇಗೋ ಹಾಗೆ ಮನೆಗಳಲ್ಲಿ ಒಬ್ಬ ತೆಂಡೂಲ್ಕರ್ ಇರಲೇಬೇಕು. ಹೊಡಿರಿ ಚಪ್ಪಾಳೆ. ಆಮೇಲೆ ನಾನು ರಾಜಕೀಯದಲ್ಲಿ ಹೇಗೆ ವಿಶ್ವವಿಖ್ಯಾತ ನಾಯಕರಿದ್ದಾರೋ ಹಾಗೆ ನಾನು ಇರ್ತೀನಿ. ಮನೆಗಳಲ್ಲಿ ಯಾರು ಇರಬಾರ್ದು. ಹೊಡಿರಿ ಚಪ್ಪಾಳೆನ. ಹಾಕಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಕ್ರೀಡಾರಾಧಕರೇ, ಕ್ರೀಡಾಪಟುಗಳೇ,
ಕಟ್ಟಾಳುಗಳೇ ಚೆನ್ನಾಗಿ ಆಡಿ. ಒಬ್ರಿಗೊಬ್ರು ಮೂತಿ ಮುಸುಳಿಗಳಿಗೆ ಹೊಡ್ಕೋಬೇಡಿ. ಚೆನ್ನಾಗಾಡಿ, ಚೆನ್ನಾಗಿರಿ. ಕೊನೆಗೆ ಕಪ್ ಯಾರಾದ್ರೂ ಗೆಲ್ಲಿ ಸಂತೋಷದಿಂದ ನೀವು ಕೈ ಇಟ್ಕೊಂಡು ಕುಲುಕಿ. ಹೆಚ್ಚು ಕಡಿಮೆ ಏನು ಮಾಡ್ಕೋಬೇಡಿ. ನಾನು ಹೇಳ್ತಿರೋದು ಸರಿ ತಾನೆ? ನಾನು ಹೇಳ್ತಿರೋದು ಕರೆಕ್ಟ್ ತಾನೆ? ಇರ್ಲಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತು. ಹೆಡ್ಡೋ ಟೈಲೋ ಹೆಡ್ಸ್. ಹೆಡ್. ಪ್ರಾರಂಭದಲ್ಲೇ ಜಯ ನಿಂದಾಗಿದೆ. ಬೌಲಿಂಗ ಫೀಲ್ಡಿಂಗ, ಬೌಲಿಂಗ ಫೀಲ್ಡಿಂಗ. ತಪ್ಪಾಗೇನಾದ್ರು ಕೇಳದ್ನ? ಫೀಲ್ಡಿಂಗ್. ಹಾ, ನನಗೆ ಗೊತ್ತಿತ್ತು ನೀನ್ ಇದನ್ನೇ ಆಯ್ಕೆ ಮಾಡ್ತೀಯ ಅಂತ. ವಿಕ್ಟ್ರಿ ನಿಮ್ದೆ. ಅದಿರ್ಲಿ. ಆಲ್ ದ ಬೆಸ್ಟ್. ಚೆನ್ನಾಗಾಡಿ, ಕೈ ಕುಲ್ಕಿ. ಹೊಡಿರಿ ಚಪ್ಪಾಳೆನ, ಹೊಡಿರಿ. ಸುಸುಗಿಸು ಮಾಡಕ್ಕೆ ಯಾರಾದ್ರೂ ಹೊರಗಡೆ ಬಂದವರ? ಸದ್ಯ ಇಲ್ಲ. ಅಯ್ಯಪ್ಪ, ಈ ಹೌಸ್ ಓನರ್ ಕಣ್ತಪ್ಸಕ್ಕೆ ಏನೆಲ್ಲ ಸರ್ಕಸ್ ಮಾಡ್ಬೇಕಪ್ಪ. ಇರ್ಲಿ ಅಪ್ಪ. ಹೈಸ್ಕೂಲಲ್ಲಿ NCC ಸೇರ್ಕೊಂಡಿದ್ದಕ್ಕೆ ಬಚಾವಾಯ್ತು. ಇಲ್ಲಾಂದ್ರೆ ದೇವರೇ ಗತಿ. ಅಮ್ಮ, ಇದು ಬೇರೆ ಸೆಕೆಂಡ್. ಯಾರು ಇವ್ರು ಕಳ್ಳನ ಮಕ್ಕಳು? ನನ್ನ ಮನೆ ಒಳಗೆ ಬಂದು ಗುಬ್ರ ಕಮಲ್ಗವ್ರೆ. ಏಯ್ ಶಿಶುಪಾಲ, ಚೆನ್ನಾಗಿದೆಯೇನೋ? ಮುಚ್ಚು ಬಾಯಿ ನಾಯಿ, ಮೆತ್ತಿಗೆ ಬಗಳು. ಏಯ್ ಶಿಶುಪಾಲ, ಚೆನ್ನಾಗಿದೀಯಾ? ನನ್ ಚಂದ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ನೀನ್ ಹೆಂಗೋ ಬಂದೆ ಅಲ್ಲಿ? ಸರಿ, ಬಾಗಲ್ಗೆ ಯಾಕೋ ಬೀಗ ಹಾಕಿದ್ಯಾ? ನಾನ್ ಯಾಕೋ ಬೀಗ ಹಾಕ್ಲಿ? ಓನರ್ ಹಾಕೊಂಬಿಟ್ಟವನೆ. ಬಾಡ್ಗೆ ಕಟ್ಟಿಲ್ವಾ? ನಾವ್ ಯಾಕೋ ಕಟ್ಟಲ್ಲ, ನಾವ್ ಯಾಕೆ ಕಟ್ಟಲ್ಲ? ನೋಡಿ ಗೋಲ್ಡ್ ಖಜಾನೆ. ಹೆಣ್ಮಕ್ಳಿರೋ ವಟಾರ ಬ್ಯಾಚುಲರ್ಸ್ಗೆ ಮನೆ ಕೊಡಲ್ವಂತೆ, ಫ್ಯಾಮಿಲಿ ಇರೋರ್ಗೆ ಮಾತ್ರ ಕೊಡ್ತಾರಂತೆ. ಯಾರನ್ನ? ವಯಸ್ಸು ಹುಡುಗಿರ್ನಾ? ಇದ್ಯಾರಪ್ಪ? ಅಬ್ದುಲ್ ಕಲಾಂ ಬ್ಯಾಚುಲರ್, ಅಣ್ಣಾ ಹಜಾರೆ ಬ್ಯಾಚುಲರ್, ವಾಜಪೇಯಿನೂ ಬ್ಯಾಚುಲರ್. ಜನ ಅವ್ರ ಕೈಗೆ ದೇಶನೇ ಕೊಟ್ಟಿದ್ದಾರೆ. 10x10 ರೂಮ್ ಕೊಡಲ್ವಾ? ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಏ ಸುಸ್ಮಿ, ಕೇಳಿಸ್ಕೊ. ಕೇಳಿಸ್ಕೊಂತ ಇದ್ದೀನಪ್ಪ. ಏಯ್, ಯಾರೇ ಇವನು? ವಿಚಿತ್ರವಾಗಿ ಮಾತಾಡ್ತವನೆ. ನಾನು ನಿನ್ ಫ್ರೆಂಡೇ. ಏಯ್, ನನಗೆ ನೀನ್ ಹೆಂಗೋ ಫ್ರೆಂಡ್ ಆಗ್ತೀಯ? ನನ್ನ ಫ್ರೆಂಡ್ನ ಫ್ರೆಂಡು ನನಗೂ ಫ್ರೆಂಡ್. ಯಾಕೆ ಹುಡುಗರು ಪಿಕ್ಚರ್ ನೋಡಿಲ್ವಾ? ಅಯ್ಯಯ್ಯೋ, ಶನಿಗಳು ಶನಿಗಳು ಹಗ್ಗ ಹತ್ಕೊಂಡು ಕಿಟಕಿಯಿಂದ ಬಂದು ನನ್ನ ಹೆಗ್ಲು ಎರ್ಕೊಂಡ್ಬಿಟ್ಟವ್ರೆ. ಲೇ, ನಾನು ಇಲ್ಲಿ ಕಿತ್ತಾಕ್ತಾ ಇದ್ದೀನಿ, ನೀವೇನು ಗುಡ್ಡೆ ಹಾಕಕ್ ಬಂದ್ರಪ್ಪ? ಇಡೀ ಪ್ರಪಂಚನೇ ನಮ್ ಕಡೆ ತಿರುಗಿ ನೋಡ್ಬೇಕು ಅಂತದೇನಾದ್ರೂ ಸಾಧನೆ ಮಾಡಕ್ ಬಂದಿದೀವಿ. ಇಡೀ ಪ್ರಪಂಚ ನಿಮ್ಮನ್ ತಿರುಗಿ ನೋಡ್ಬೇಕು. ಇವನ್ 10th ಫೇಲು. ಸರ್, ತಾವೆಷ್ಟು ಓದಿದಿರೋ? 6ನೇ ಕ್ಲಾಸ್. ಪಾಸ ಫೇಲು ಸರ್? ಓದ್ತಾ ಇದ್ದೆ. ಅರ್ಧಂಪರ್ಧ. ಹೌದು ಸರ್. ಓಹೋ, ಓದ ವಯಸ್ಸಲ್ಲ ಅಂತದ್ದೇನ್ ಮಾಡ್ತಿದ್ರು? ನಮ್ 3 ಗಣೇಶನ್ಗೆ ದಿನ 108 ಬಿಂದಿಗೆ ನೀರ್ ಹಾಕ್ತಾ ಇದ್ದೆ. ಲೈ, ಎದಳ ಮೇಲೆ. ಲೈ, ಓನರ್ ಬಂದ್ಬಿಡ್ತಾರೆ. ಎದ್ದಾಳ ಮೇಲೆ ಕೆಲ್ಸಕ್ಕೆ ಬರ್ತಿರೋ ತಿಳ್ಬೋಕಿ ನನ್ನ ಮಕ್ಕಳ್ರ. ಮಧ್ಯರಾತ್ರಿಲಿ ನನ್ನ ಮನೆಗೆ ನುಗ್ಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ನನಗೆ ಡೈಲಾಗ್ ಹೊಡಿತೀರೇನ್ರು? ನನಗೆ ಡೈಲಾಗು? ಲೇ, ನಿಮ್ಗಳ ಟಾರ್ಚರ್ಗಿಂತ ಆ ಓನರ್ ಟಾರ್ಚರ್ ಎಷ್ಟೋ ಮೇಲ್ ಕಂಡ್ರು. ಲೇ, ಗೊತ್ತಿಲ್ಲದೆ ಕೇಳ್ತೀನಿ, ನಿಮ್ಗಳ ಕೈಯಲ್ಲಿ ಒಬ್ಬೇ ಒಬ್ಬನಾದ್ರೂ ನಿಮ್ ಕಡೆ ತಿರುಗಿ ನೋಡೋ ತರ ಮಾಡಕ್ ಆಗುತ್ತೇನೆ ನಿಮ್ ಕೈಯಲ್ಲಿ? ಅಯ್ಯೋ ಕೇತೋದ್ ನನ್ ಮಕ್ಕಳ. ಏನೇ ಅಂದ್ಕೊಂಡ್ರು ದೊಡ್ಡದಾಗಿ ಅಂದ್ಕೋಬೇಕು. ಕೇಳಿಸ್ಕೊಂಡ ನಾನ್ ನೋಡಿದ್ರೆ ಏನ್ರ ನನ್ನ ಮುಖದಲ್ಲಿ ಗೂಬೆ ಕಾಣ್ತಾ ಇದ್ದೇನ್ರ ನಿಮ್ಗೆ? ಮಾತಿಲ್ಲ ಕಥೆ ಇಲ್ಲ ನನ್ ಮಕ್ಕಳ್ರ. ಬೆಳಿಗ್ಗೆ ಆಗೋಷ್ಟರಲ್ಲಿ ಒಬ್ಬನೇ ಮನೇಲಿ ಇರ್ಕೂಡ್ದು. ಓಟ್ ಮಾಡ್ಬೇಕು, ಓಟ. ತಿನ್ನೋದಕ್ಕೆ ಏನಿಟ್ಟಿದೆ? ನಾನು ಯಾರ ಮಾಡಿದ್ಯೋ ನೀ ಬಂದು ಉಣ್ಣು. ಸರಿ, ಅದಕ್ಕೆ ಮಸಾಲೆ ರುಬ್ಬಿಕೋ, ತಿನ್ಕೊಂತ. ಇವನೇ ಹೆಸರು ಬಸ್ಯ, ಬೂಸಿ ಬಸ್ಯ. ಅಯ್ಯ, ನೀನು ಮತ್ ಮಂಗ್ಲಾರ್ತಿ ಅತ್ತ ಏನಾದೆ ನೀನು? ಯಾಕೆ ಯಾಕೆ ಮಾತಾಡೋದು? ತಾಯಿ ಮಗ ಅಂದ ತಕ್ಷಣ ನಿಮ್ಗೆ ರಾಜ್ಕುಮಾರ್ ಪಂಡ್ರಿಬಾಯ್ ನೆನಪಾಗ್ಬೋದು, ಆದ್ರೆ ಇವರು ಟೋಟಲಿ ಡಿಫ್ರೆಂಟ್ ಬಿಡಿ. ಇವ್ರು ಯಾಕೆ ಕಿತ್ತಾಡ್ತಾ ಇದಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಕಾರಣ ಇಲ್ಲಿದೆ ನೋಡಿ.
ಹೊರ ಎಳಿತೈತೆ ಬೀರುವ ಇದು ಅವನಿಗೆ ವಾಟರ್ ಬಾಟ್ಲು ಡೇಟಾ ಬಿಡ್ತಾಳೆ. ಇದು ನಮ್ಮ ಬುಜ್ಜಿಗೆ, ಇದು ನನಗೆ. ಮಲಗು ಮಲಗು ಗೂಬಿ ಮರಿ, ನಾನೇ ನಿನ್ನ ಗೂಬೆ ಮರಿ, ಮರಿ ದೇವರಾಣೆ. ಎಲ್ಲೋದ ಕೂತ್ ನನ್ನ ಮಗ. ಏನೋ ಮಾಡ್ತೀಯ ಮಗಿ? ಕೊರಿತೀಯ? ಅಯ್ಯೋ ಬಾಟ್ಲು ಹೊಡೆದೋಯ್ತು. ಏನು ಮಂದವಾಗಿ ಅಂದವಾಗಿ ಚೆಂದವಾಗಿ ಇದೆಯಾ? ಹಳ್ಳಿ ಮನೆ, ತಿಂಡಿ ಮನೆ, ಬೀಗ್ರ ಮನೆ, ಮಾವನ್ ಮನೆ, ಎಲ್ಲಾ ಮನೆಗೂ ನುಗ್ಗಿ ಬಂದಿದೀವಿ. ಇದು ಯಾವ್ದೋ ನಾಟಿ ಕೋಳಿ ಮನೆ. ಹೊಸ ಹೋಟ್ಲು ಬಾಂಬೆ ಗಿರಾಕಿ ಬಾಸ್. ಓ, ಬಾಂಬೆ, ದಿಲ್ಲಿ, ಕರ್ನಾಟಕ, ಹೈದರಾಬಾದ್, ತಮಿಳುನಾಡು, ಕೇರಳ, ಬರೀ ಅಲ್ಲಿಂದಾನೆ ಬಂದು ಹೋಟೆಲ್ಸ್ ಮಾಡ್ತಾ ಇದ್ರು. ವೇರ್ ಇಸ್ ಕರ್ನಾಟಕ? ಇರ್ಲಿ ಬಿಡಿ ಬಾಸ್, ಕಲೆಕ್ಷನ್ ತುಂಬಾ ಚೆನ್ನಾಗಾಗ್ತಾ ಇದೆ. ರೋಬೋ. ಎಸ್ ಬಾಸ್. ಅಲ್ಲ, ನೀನು ಗೂಬೋ. ನಾನು ಮಾತಾಡ್ತಾ ಇರೋದು ಕರ್ನಾಟಕದ ಬಗ್ಗೆ, ನೀನು ಮಾತಾಡ್ತಾ ಇರೋದು ಕಲೆಕ್ಷನ್ ಬಗ್ಗೆ. ಮೊದಲು ಕರ್ನಾಟಕ, ಆಮೇಲೆ ಕಲೆಕ್ಷನ್. ಸೇವ್ ದಿ ಕರ್ನಾಟಕ. ಸೇವಾ. ಸೇವ್ ದಿ ಬಾಸ್. ವೆರಿ ಗುಡ್. सीधे बूढ़ा मिल गया, आंगा मुकरी. ವೇಟರ್, ಏನ್ ಕೊಡ್ಲಿ ಸರ್? ಬಾಸ್ಗೆ 2 ಪ್ಯಾಕ್ ರಮ್ಮು, 2 ಚಿಕನ್ ಐಟಮ್, 2 ಫಿಶ್ ಐಟಮ್. ನಿಮಗೆಲ್ಲ ಏನ್ ಬೇಕೋ ಹೇಳ್ರು. ನನ್ಗೊಂದು ಫಿಶ್, ನಂಗೊಂದು ಬೋಟಿ, ಚಿಲ್ಲಿ ಚಿಕನ್, ಒಂದು ಮಟನ್ ಬಿರಿಯಾನಿ. ನಾಟಿ ಕೋಳಿ ಹೋಟ್ಲಲ್ಲಿ ಬ್ರಾಯ್ಲರ್ ಇದೆಯಲ್ಲ. ಈಸ್ ವೆರಿ ಫನಿ ನೋ? ನಮ್ಮ ಪೌರುಷನ ತೋರಿಸ್ಲೇಬೇಕು. ಏ, ಯಾರೇ ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ? ಶಿವಾಜಿ ಕಣೆ, ರೌಡಿ. ಆರಾಮಾಗಿ ತಿನ್ನು. ಎಕ್ಸ್ಕ್ಯೂಸ್ ಮೀ, ಸಾರಿ ಬಾಸ್. ಓಕೆ ಬಾಸ್, ಹ್ಯಾವ್ ಇಟ್. One minute, boss. No problem, boss. ತಿನ್ಬೋದು. ಸಾರಿ. ಅಣ್ಣನಿಗೆ ಬಿಲ್ ಕೊಡ್ತೀಯನೋ? ಯಾಕೆ ಸ್ವಾಮಿ, ಆ ಹುಡುಗನ ಮೇಲೆ ಯಾಕೆ ಜಗಳಕ್ಕೆ ಹೋಗ್ತೀರಾ? ಬನ್ನಿ. ಯಾಕೆ ಸ್ವಾಮಿ, ಅವನ್ ಬಡವ, ಕೂಲಿ ಕೆಲಸ ಮಾಡಿ ಬದುಕ್ತಾ ಇದ್ದಾನೆ, ಅವನ್ ಯಾಕೆ ಹೊಡಿತಿದ್ದೀರಾ? ಅಣ್ಣನಿಗೆ ಬಿಲ್ ತಂದು ಕೊಡೋದು ತಪ್ಪಲ್ವಾ? ಯಾಕೆ ಸ್ವಾಮಿ, ಕುಡಿದು ತಿಂದಿದ್ದಕ್ಕೆ ಬಿಲ್ ಕೊಡೋದು ತಪ್ಪ ಸ್ವಾಮಿ? ಸೈಡಿ ಬಂದ್ರು.
ನಾನ್ ಯಾರು ಗೊತ್ತೇನಲ್ಲ ಬುಡ್ಡ? ಗೊತ್ತಿಲ್ಲ ಸ್ವಾಮಿ. ಗೊತ್ತಾಗೋದು ಬೇಡ ಮಗ. ಯಾಕ? ಅಕಸ್ಮಾತ್ ನಾನು ಯಾರು ಅಂತ ನಿನಗೆ ಗೊತ್ತಾದ್ರೆ ನೀನು ನಿಂತಿರೋ ಜಾಗನೇ ಟಾಯ್ಲೆಟ್ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಆಗ್ಬಿಡುತ್ತೆ. ಸೈಲೆಂಟ್ ಆಗಿರಲ್ಲ ಮಗ. ನೋಡಿರೋ ಬಿಲ್ ಕೊಟ್ಟೋಗ್ರಿ. ಶಿವಾಜಿ ದಿಚ್ಚಿ ಶಿವಾಜಿ. ನನ್ನ ಹೆಸರು ಕೇಳಿದ್ರೆ ಯಂಗ್ಸ್ರಿಗೆ ಅಪಾಷನ್ ಆಗುತ್ತೆ, ಮಕ್ಕಳಿಗೆ ಕಕ್ಕ ಆಗುತ್ತೆ, ಕಕ್ಕ ಬರದಿರೋರ್ಗೆ ಬೇದಿ ಆಗತ್ತೆ. ಏನಾಗತ್ತೆ? ಬೇದಿ ಆಗತ್ತೆ. ಸಾಕ? ಇನ್ನು ಬೇಕಾ? ಅದು ತಿಳ್ಕೊಂಡ ಬುಡ್ಡ ಟುಸ್ಸು ಪಟಾಕಿ ಸುಮ್ಮನೆ ನಮ್ಮ ಹತ್ರ ಮಾತಾಡ್ತಾರೆ. ಬಚ್ಚನ್, ಬಾಡಾ ಬಚ್ಚನ್. ಆಯ್ತಣ್ಣ. ಹೆಸರು ಕೇಳಿದ್ರೆ ಗಂಡಸ್ತರ ಕಳ್ಕೊತಾರೆ, ಗೊತ್ತಾಯ್ತಾ? ನಿನ್ನ ಡಿಚ್ಚಿ ಬಚ್ಚಿ ಎಲ್ಲ ಕೊಚ್ಚೆ ಬಿಟ್ಬಿಟ್ಟು ಮರುವಾದಿಯಾಗಿ ಬಿಲ್ ಕಟ್ಬಿಟ್ಟು ಓಡ್ತಾ ಇರು. ಮಿಕ್ಕಿದ್ದು ಯಾವ್ದೋ ನಿನ್ನ ಏರಿಯಾ? ಯಾಕೆ? ಅಲ್ಲಿಗೆ ಬಂದು ಬ್ಯಾಲೆನ್ಸ್ ಕೊಟ್ಬಿಡ್ತೀನಿ ಅಣ್ಣ. ಅದು ಮರುವಾದೆ. ರೈಟ್ ಮಿಸ್ ಆಗ್ಬಿಟ್ಟ. ಇನ್ನು ಏನಾಗೆ ಗೋ ರಂಗಿ, ನಮ್ಮ ಮಾಮೂಲ್ ಬಾಟ್ಲು ತಕೊಂಬ. ರಂಗಪ್ಪ ಬಂದವ್ರೆ, ಕೊಡ್ಬಾ. ಅವಳು ಗೊತ್ತು ಕಣ ಸೋಮಾರ. ಊರ್ ತುಂಬಾ ಎಲ್ಲಾರ ಮನೆಗೂ ಪೂಜಾ ಮಾಡ್ತೀರ. ಈ ತರ ಕುಡಿದ್ರೆ ದೇವ್ರ ಮೆಸ್ತಾನ? ನೋಡ್ಲಾ, ಪೂಜೆ ಮಾಡಿಸ್ಕೊಳ್ಳೋದು ಯಾವ್ರೇ ಕುಡಿತಾನೆ. ಪೂಜೆ ಮಾಡೋ ಪೂಜಾರಿ ಕುಡಿಬಾರ್ದ? ತಹಸೀಲ್ದಾರ ಕುಡಿತಾನೆ, ಪೊಲೀಸ್ನವ್ರು ಕುಡಿತಾನೆ, ರಾಜಕೀಯ ವ್ಯಕ್ತಿ ಕುಡಿತಾನೆ, ಆಮೇಲೆ ಪೂಜಾರಿ ಕುಡಿಯೋ ತಪ್ಪ? ಲೇ, ಕುಡಿಯೋ ಟೈಮ್ನಲ್ಲಿ ಕುಡಿಬೇಕು, ಪೂಜೆ ಮಾಡೋ ಟೈಮ್ನಲ್ಲಿ ಪೂಜೆ ಮಾಡ್ಬೇಕು. ಅಯ್ಯೋ ನಿನ್ನ ಜನ್ಮಕ್ಕೆ ಇನ್ಮೇಲೆ ನಮ್ಮ ಮನೆ ಪೂಜೆಗೆ ನಿನ್ನ ಕರೆಯಲ್ಲ ಅಷ್ಟೇ. ಮುಚ್ಚಬಾಯ್. ವರ್ಷಕ್ಕೊಂದ್ಸರಿ ಪಕ್ಷ ಮಾಡ್ತೀಯ, 1 ವರ್ಷ ಸಾಂಬ್ರಾಣಿ ಹಾಕ್ತೀಯ. ನೀನ್ ಕೊಡೋ 1.5 ರೂಪಾಯಿಗೆ ನಾ ಬದುಕ್ತಿದ್ದೀನಿ ಅಂತ ತಿಳ್ಕೊಂಡೇನೋ? ಏನು ದಸರಾ ಅಂಬಾರಿ ಪೂಜೆ ಮಾಡ್ತಿದ್ಯಾ ನೋಡು. ನೀ ಹಾಕೋ ಸಾಂಬ್ರಾಣಿಗೆ ₹1,00,000 ತಂದು ಸುರಿತಾರೆ. ನೀ ಏನ್ ಮಾಡಿಯ? ಸಿದ್ದಪ್ಪನ ಮನೆ ಚಿಲ್ಲರೆ ಕಾಸು ಜಾಸ್ತಿ ಆಯ್ತು ನಿಂಗೆ. ನೀವು ಸರಿ, ಸಿದ್ದಪ್ಪನ ವಿಚಾರ ಎತ್ತಿದ್ರೆ ಬಾಟ್ಲಿ ಬುಲ್ಡೆ ಹೊಡೆದಾಕ್ಬಿಡ್ತೀನಿ. ನಿನ್ನಂಗೆ ಕಡ್ಲಾಪುರಿ ತಿನ್ಕೊಂಡು ಅರ್ಧ ಕ್ವಾರ್ಟರ್ಗೆ 3 ಲೀಟರ್ ಬೆಳೆಸೋನಲ್ಲ ನಾನು. ತಲೆ ಮೌಸದ ರಾಯತ್ತು ನಾನು ಮಗ. ನಾನು ಬುರುಡೆ ಹೊಡೆದು ಬಿಡ್ತೀನಿ. ಹೆಂಗ್ ಬಡ್ಕತ್ತಾರ ನೋಡಪ್ಪ. ಹಿಂಗೆ ಆಡ್ತಿದ್ರೆ ತಲೆ ಮೇಲೆ ಬಿಸಿನೀರು ಊದ್ಬಿಟ್ಟೇನೋ. ಕುಕ್ಕರ್ ಬಿಡಿ. ಸಿದ್ದಪ್ಪನ ಚೇಳ ನನ್ನ ಮಗನಿಗೆ ಕುಕ್ಕರ್ಸ್ ಅಂತೀನಿ. ಆಟ ಹಚ್ಚನ ಆಟ. ಎಲ್ಲೋಟೆ ಕಾಸು ಕೊಡ್ದೇನೆ. ಒಂದಕ್ಕೆ ಹೋಗಿ ಮಾಡ್ಕೊಂಡ್ ಬರ್ತೀನಿ ಆಟಯ್ಯ. ಲೋಡ್ದಾಗ ಇನ್ನು ಬ್ರಾಂದಿ ಅದೇ. ವಾಪಸ್ ಬರೋದೊಳಗೆ ಯಾವನ ಕುಡ್ದ ಅಂತ ಗಲಾಟೆ ಮಾಡಿದ್ರೆ ನೆಟ್ಟಿಗಿರಕ್ಕಿಲ್ಲ. ನೀ ಹೇಳೋದು ಸರಿನೇ. ಇಲ್ಲಿರೋರು ಎಲ್ಲ ಬೇವರ್ಸಿ ನನ್ನ ಮಕ್ಕಳು. ಏನ್ ಥೂ, ನಾವು ಕ್ಯಾಕಿರ್ಸಿ ಕ್ಯಾಕಿರ್ಸಿ ಉಗುಳಿ ಬೆಳ್ಳಿ ರೂಪಾಯಿ ನೋಡು ಅನ್ನೋ ನನ್ನ ಮಕ್ಕಳು. ನಾವು ತಾಕತ್ತಿದ್ರೆ ಯಾವ ನನ್ನ ಮಗ ಕುಡಿತಾನೋ ಕುಡಿಲಿ. ಎಂದಿರು ಹೋಗಿದ್ಬಿಟ್ಟು ಬೆಳ್ಳಿ ರೂಪಾಯಿ ಅಂತೀಯ? ಅದೇ ಬೆಳ್ಳಿ ರೂಪಾಯಿನ ನಿಂಗೆ ಹೆಂಗ್ ಮಾರ್ತೀನಿ ಅಂತ ನೋಡ್ತಿರೋ. ಗಂಡು ಎಂದರ ಗಂಡು ಭೂಪತಿ ಗಂಡು ಬಂಕಾಪುರದ ಬೆಂಕಿ ಚೆಂಡು. ಹೆಂಗೆ ಒಬ್ಬ ಬೇವರ್ಸಿ ನನ್ನ ಮಗನು ನನ್ನ ಮಾಲು ಮುಟ್ಲೇ ಇಲ್ಲ. ಹೆಂಗೆ
ಚಿಟ್ಟಿನ ಟೇಬಲ್ ಮೇಲೆ ತಗ. ಮಡ್ಗೋಗು. ಬರ್ಲಾ ಬಾಯ್. ನನ್ನ ಮಗನೇ ನಾ ಹೇಳಿದ ರಂಗಿಗೆ ನಿನಗಲ್ಲ. ಹೆಂಗೆ ಕುಡ್ದ ಈಗ ಬಂಗಿ